ಬೆಂಗಳೂರಿನ ಫುಡ್ ಸ್ಟ್ರೀಟ್ ಅಂತಂದ್ರೆ ಯಾರಿಗ್ ತಾನೇ ಗೊತ್ತಿಲ್ಲ ಹೇಳಿ. ಇಂಥ ಫುಡ್ ಸ್ಟ್ರೀಟ್ ನಲ್ಲಿ ಎಲ್ಲವೂ ಕೂಡ ಸ್ಪೆಷಲ್. ನೀವೇನೇ ತೆಗೆದುಕೊಂಡ್ರೂ ಕೂಡ ವೆರೈಟಿಗಳು ಜಾಸ್ತಿ. ಕೃಷ್ಣ ಬೈರೇಗೌಡರು ತಮ್ಮ ಕನಸನ್ನ ನನಸು ಮಾಡಿಕೊಂಡಿದ್ದಾರೆ. ಪಾದಾಚಾರಿ ಮಾರ್ಗವನ್ನ ಸಂಪೂರ್ಣವಾಗಿ ತೆರವು ಮಾಡಿ ಹಾಕಿದ್ದಾರೆ. ಕ್ಯಾನೋಬಿ ಬೋಲ್ಡ್ ಇದನ್ನೆಲ್ಲ ಕಿತ್ತಾಕ್ಬಿಟ್ಟಿದ್ರು, ಅವ್ರಿಗೆ ತೊಂದರೆ ಇಲ್ದಿರೋ ಜಾಗ. ಕ್ಯಾನೋಬಿ ಬೋಲ್ಡ್ಗಳೆಲ್ಲ ಒಳಗಡೆ, ಸೊ ಬಿಲ್ಡಿಂಗ್ ಒಳಗಡೆ ಇರೋನು ಕೂಡ ಕಿತ್ತಾಕಿದ್ದಾರೆ ಅನ್ನೋದು ಆರೋಪ. ನಿಮಗೆ ತೋರಿಸೋದಾದ್ರೆ ನೋಡಿ, ಬೋರ್ಡ್ಗಳು ಯಾವ್ದು ಇಲ್ಲ. ಫುಡ್ ಸ್ಟ್ರೀಟ್ ನಲ್ಲಿ ತೆರವಾದ ನಂತರ ವಾತಾವರಣ ಹೇಗಿದೆ ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಬೆಂಗಳೂರಿನ ಫುಡ್ ಸ್ಟ್ರೀಟ್ ಅಂತಂದ್ರೆ ಯಾರಿಗ್ ತಾನೇ ಗೊತ್ತಿಲ್ಲ ಹೇಳಿ. ಫುಡ್ ಸ್ಟ್ರೀಟ್ ಅಷ್ಟೊಂದು ಫೇಮಸ್. ಬೆಂಗಳೂರಿನ ನಾನಾ ಭಾಗಗಳಿಂದ ಪ್ರತಿನಿತ್ಯ ಸಂಜೆ ಆಯ್ತು ಅಂತಂದ್ರೆ ಇಲ್ಲಿಗೆ ಬರೋಕೆ ಅಂತಾನೆ ಎಷ್ಟೋ ಜನ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಇಂಥ ಫುಡ್ ಸ್ಟ್ರೀಟ್ ನಲ್ಲಿ ಎಲ್ಲವೂ ಕೂಡ ಸ್ಪೆಷಲ್. ನೀವು ಏನೇ ತೆಗೆದುಕೊಂಡ್ರೂ ಕೂಡ ವೆರೈಟಿಗಳು ಜಾಸ್ತಿ. ಅಂತ ಫುಡ್ ಸ್ಟ್ರೀಟ್ ಅನ್ನು ಕೂಡ ಬಿಡದೆ ಕೃಷ್ಣ ಬೈರೇಗೌಡರು ತಮ್ಮ ಕನಸನ್ನ ನನಸು ಮಾಡಿಕೊಂಡಿದ್ದಾರೆ. ಫುಡ್ ಸ್ಟ್ರೀಟ್ ನಲ್ಲೂ ಕೂಡ ಒತ್ತುವರಿಯಾಗಿರುವಂತಹ ಪಾದಾಚಾರಿಯರ ಮಾರ್ಗವನ್ನ ತೆರವು ಮಾಡಿದ್ದಾರೆ. ಜಿಬಿಎ ಅಧಿಕಾರಿಗಳು, ದಕ್ಷಿಣ ವಿಭಾಗದ ಜಿಬಿಎ ಅಧಿಕಾರಿಗಳು ಈ ಪಾದಾಚಾರಿ ಮಾರ್ಗವನ್ನ ಸಂಪೂರ್ಣವಾಗಿ ತೆರವು ಮಾಡಿ ಹಾಕಿದ್ದಾರೆ. ಹಾಗಾದ್ರೆ ಫುಡ್ ಸ್ಟ್ರೀಟ್ ನಲ್ಲಿ ತೆರವಾದ ನಂತರ ವಾತಾವರಣ ಹೇಗಿದೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಸದ್ಯ ನಾನೀಗ ಫುಡ್ ಸ್ಟ್ರೀಟ್ನ ಎಂಟ್ರೆನ್ಸ್ ಬಳಿ ಇದ್ದೀನಿ. ಇಲ್ಲಿಂದನೇ ನಿಮಗೆ ಪ್ರತಿಯೊಂದು ದೃಶ್ಯಾವಳಿಗಳನ್ನು ತೋರಿಸ್ತಾ ಹೋಗೋದಾದ್ರೆ ನೋಡ್ಬೋದು. ಕೆಲವರು ಈಗಾಗಲೇ ಇದು ಬೆಳಿಗ್ಗೆ 11 ಗಂಟೆ ಸಮಯಕ್ಕೆ ಕೆಲವು ವಸ್ತುಗಳನ್ನು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದಾರೆ. ಆದರೆ ನನ್ನ ಕ್ಯಾಮ್ರಾಮನ್ ನವೀನ್ ಅವರು ನಿಮಗೆ ಎಲ್ಲದನ್ನು ಸಂಪೂರ್ಣವಾಗಿ ಇಲ್ಲಿಂದ ತೋರಿಸೋದಾದರೆ ಪಾದಾಚಾರಿ ಮಾರ್ಗದಲ್ಲಿ ಎಷ್ಟು ಆರಾಮಾಗಿ ನಡಿಬೋದು ಅನ್ನೋದನ್ನು ತೋರಿಸ್ತಾ ಹೋಗ್ತೀವಿ. ಈ ಮಾರ್ಗದಲ್ಲಿ ನೀವೇನು ನೋಡ್ತಾ ಇದ್ದೀರಿ, ಇದು ಕಂಪ್ಲೀಟಾಗಿ ಪಾದಾಚಾರಿ ಮಾರ್ಗ. ಇಲ್ಲಿ ಅಂಗಡಿಗಳವರು ಒಂದಿಷ್ಟು ಎನ್ಕ್ರೋಚ್ಮೆಂಟ್ ಮಾಡ್ಕೊಂಡಿದ್ರು. ಮುಂದೆ ಈ ಈ ಈ ಈ ಎಡ್ಜ್ವರೆಗೂ ಕೂಡ ಒಂದಿಷ್ಟು ಹಂತದಲ್ಲಿ ಇಲ್ಲಿವರೆಗೂ ಕೂಡ ಅಂಗಡಿಗಳು ಬರ್ತಾ ಇದ್ವು. ಆದರೆ ಈ ಮಾರ್ಗ ಏನಿದೆಯಲ್ಲ, ಇದಿಷ್ಟು ರಸ್ತೆ ಸುಮಾರು 15 ಅಡಿ, ಇಲ್ಲಿ ಕೂಡ ನಡೆಯೋದಕ್ಕೆ ಸಾಧ್ಯವೇ ಇರಲಿಲ್ಲ. ಈ ಏರಿಯಾದಲ್ಲಿ ಬರಬೇಕು ಅಂತಂದ್ರೆ ನೀವು ಒಂಥರ ಜಾತ್ರೆ ರೀತಿ ವಾತಾವರಣ. ನಿಮಗಿಲ್ಲಿ ಸಂಜೆ ಪ್ರತಿನಿತ್ಯ ಒಂದು 4 ಗಂಟೆ ಆಯಿತು ಅಂತಂದರೆ ನೀವೆಲ್ಲೂ ಕೂಡ ಕಾಲಿಡೋದು ಸಾಧ್ಯ ಇಲ್ಲ, ಇಲ್ಲಿ ಗಾಡಿ ನಿಲ್ಲಿಸೋದು ಆಗಿರಲಿ. ಸೊ ಈ ಸಮಯದಲ್ಲಿ ನೋಡೋದಾದರೆ ಇಲ್ಲಿ ನೋಡಿ, ಇದೆಲ್ಲವೂ ಕೂಡ ತೆರವಾಗಿದೆ. ಬೆಂಗಳೂರು ಜಿಬಿಎ ಅಧಿಕಾರಿಗಳ ಪಾದಾಚಾರಿ ಮಾರ್ಗ ತೆರವಿನಲ್ಲಿ ಈ ಅಡ್ರಸ್ತೆಗಳು ಕೂಡ ಇದಾವೆ. ಇಲ್ಲಿ ನೋಡ್ಬೋದು ನೀವು, ಇಲ್ಲೂ ಕೂಡ ಕಂಪ್ಲೀಟಾಗಿ ಹೊಡೆದು ಹಾಕಿದ್ದಾರೆ ಎಲ್ಲವನ್ನು, ಈ ಅಡ್ರಸ್ತೆ ಮಾರ್ಗದಲ್ಲೂ ಕೂಡ. ಯಾಕೆಂದರೆ ಇಲ್ಲಿಗೆ ಎಂಟ್ರಿನೇ ಇರಲಿಲ್ಲ ಜಾಸ್ತಿ, ಹೆಚ್ಚಾಗಿ ಎಂಟ್ರಿ ಕೊಡೋದು ಕೂಡ ಕಷ್ಟ ಆಗ್ತಾ ಇತ್ತು ಈ ಮಾರ್ಗದಲ್ಲಿ. ಸೊ ಇಲ್ಲೂ ಕೂಡ ಆರಾಮಾಗಿ ಒಳಗಡೆ ಇರುವಂಥ ಮನೆಯವರು ಅಥವಾ ಅಲ್ಲಿ ವ್ಯಾಪಾರ ಮಾಡುವಂಥವ್ರು ಎಲ್ಲರೂ ಕೂಡ ಹೋಗ್ಬೋದು. ಈ ಮಾರ್ಗದಲ್ಲೂ ಕೂಡ ಕಂಪ್ಲೀಟಾಗಿ ಇದನ್ನು ಕೂಡ ಒಡೆದು ಹಾಕಿದ್ದಾರೆ. ಸೊ ಇನ್ನು ಅಂಗಡಿಗಳು ಎಲ್ಲವೂ ಕೂಡ ಮುಚ್ಚಿದ್ದಾವೆ. ಇವೆಲ್ಲವೂ ಕೂಡ ಓಪನ್ ಆಗೋದೇ ಬಹುತೇಕ ಮಧ್ಯಾಹ್ನ 12-1 ಗಂಟೆ ನಂತರದಲ್ಲಿ. ಸಾಕಷ್ಟು ಕಾಲೇಜ್ ಯುವಕ ಯುವತಿಯರು, ಕಾಲೇಜ್ ಸ್ಟೂಡೆಂಟ್ಸ್ ಅಥವಾ ಯಂಗ್ಸ್ಟರ್ಸ್ ಏನಿದ್ದಾರಲ್ಲ ಅವರೇ ಜಾಸ್ತಿ ಬರ್ತಾಯಿದ್ರು. ಫುಡ್ ಸ್ಟ್ರೀಟ್ಗೆ ಬರೋರಲ್ಲಿ ಹೆಚ್ಚಿನ ಮಂದಿ ಯಂಗ್ಸ್ಟರ್ಸೇ ಇರ್ತಾ ಇದ್ದರು. ಸೊ ಇಲ್ಲೊಂದು ಟೀ ಅಂಗಡಿ ಫುಡ್ ಸ್ಟ್ರೀಟಲ್ಲಿ ಈಗಾಗಲೇ ಓಪನ್ ಕಾಣಿಸ್ತಾ ಇದೆ. ಆದರೆ ಪಾದಾಚಾರಿ ಮಾರ್ಗದಲ್ಲಿ ಮಾತ್ರ ಯಾವುದೇ ಅಂಗಡಿಗಳಿಲ್ಲ. ನೀವು ಬಲಗೈ ಭಾಗದಲ್ಲೂ ಕೂಡ ನೋಡ್ಬೋದು, ಅಲ್ಲಿಷ್ಟು ಪೈಪ್ಗಳನ್ನು ಇಟ್ಟಿದ್ದಾರೆ, ಒಂದಿಷ್ಟು ವಸ್ತುಗಳನ್ನು ಇಟ್ಟಿದ್ದಾರೆ. ಸೊ ಇಲ್ಲೂ ಕೂಡ ಕಂಪ್ಲೀಟಾಗಿ ಈ ಫುಡ್ ಸ್ಟ್ರೀಟನ್ನು ಒಡೆಯುವಂಥ ಕೆಲಸ ಆಗಿದೆ. ಸೊ ಇದು ಬೆಂಗಳೂರು ಜಿಬಿಎ ಅಧಿಕಾರಿಗಳ ಪಾದಾಚಾರಿ ಮಾರ್ಗದ ಒತ್ತುವರಿ ತೆರವು. ಸರ್, ಫುಡ್ ಸ್ಟ್ರೀಟಲ್ಲೂ ಕೂಡ ಒತ್ತುವರಿ ತೆರವು ಆಗಿದೆ. ಸೊ ಇಲ್ಲಿ ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ಈಗ ಹೆಂಗಿದೆ ಪರಿಸ್ಥಿತಿ? ಇವಾಗೆಲ್ಲ ಆರಾಮ್ ನಡ್ಕೊಂಡು ಹೋಗ್ಬೋದು ಸರ್. ಅದು ಇವಾಗೆಲ್ಲ ಆರಾಮಾಗಿ ನೋಡಿ, ಎಷ್ಟು ಫ್ರೀ ಆಗಿದೆ ಇವಾಗೆಲ್ಲ. ಓಕೆ, ಇದೇ ಥರ ಇದ್ರೆ ಪರವಾಗಿಲ್ಲ. ಸರ್ ಅಂಗಡಿಯವ್ರು, ನಿಮ್ಗೇನು ತೊಂದರೆ ಆಗ್ತಾ ಇದೆಯಾ ಹೊಡೆದಿದ್ರಿಂದ? ಇಲ್ಲಿ ಏನೋ ತೊಂದರೆ ಆಯ್ತಾ? ತೊಂದರೆ ಏನಿಲ್ಲ. ಈ ಕ್ಯಾನೋಬಿ ಬೋಲ್ಡ್ ಇದನ್ನೆಲ್ಲ ಕಿತ್ತಾಕ್ಬಿಟ್ಟಿದ್ರು, ಅವ್ರಿಗೆ ತೊಂದರೆ ಇಲ್ದಿರೋ ಜಾಗ. ಓಕೆ, ಈ ಕ್ಯಾನೋಬಿ ಬೋಲ್ಡ್ಗಳೆಲ್ಲ ಈ ಒಳಗಡೆ ಇರೋದನ್ನು ಕಿತ್ತಾಕ್ಬಿಟ್ಟಿದ್ದಾರೆ. ಹಾಗೆ ತೋರಿಸೋದು ನೋಡಿ, ಇಲ್ಲಿ ಕೆನಪಿಗಳಿದ್ವು, ಬೋರ್ಡ್ಗಳಿದ್ವು, ಮುಂದೆಗಡೆ ಲಾಕ್ಗಳಿದ್ವು. ಸೊ ಬಿಲ್ಡಿಂಗ್ ಒಳಗಡೆ ಇರೋವನ್ನು ಕೂಡ ಕಿತ್ತಾಕಿದ್ದಾರೆ ಅನ್ನೋದು ಆರೋಪ. ನಿಮಗೆ ಇಲ್ಲಿ ತೋರಿಸೋದಾದ್ರೆ ನೋಡಿ, ಬೋರ್ಡ್ಗಳು ಯಾವುದೂ ಇಲ್ಲ, ಸುಮಾರಷ್ಟು ಬೋರ್ಡ್ಗಳೇ ಇಲ್ಲ. ಈ ಅಂಗಡಿಗಳಂತೂ ಬೋರ್ಡ್ಗಳೇ ಇಲ್ಲ ಈಗ. ಸೊ ಕಂಪ್ಲೀಟಾಗಿ ಈ ಬೋರ್ಡ್ಗಳನ್ನು ಕಿತ್ತಾಕಿದ್ದಾರೆ. ಮುಂದೆ ಇಟ್ಕೊಂಡಿದ್ರು, ಇದಿಷ್ಟು ಪಾದಾಚಾರಿ ಮಾರ್ಗ ಅಂತ ರಿಟೈರ್ ಮಾಡ್ತಾರೆ. ಸುಮಾರು ಎಷ್ಟು ಅಡಿ ಇದೆ ಅನ್ನೋದನ್ನು ನಿಮ್ಗೆ ತೋರಿಸಿದ್ರೆ ಒಂದು 10 ಅಡಿ ಇದೆ ಈ ಪಾದಾಚಾರಿ ಮಾರ್ಗ. ರೈಟ್ ಸೈಡಲ್ಲೂ ಕೂಡ ಅಷ್ಟೇ ಒಂದು 10 ಅಡಿ ಪಾದಾಚಾರಿ ಮಾರ್ಗ ನಿಮಗೆ ಕಾಣಿಸ್ತಾ ಇದೆ. ಸೊ ಇದು ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಅವರು ಮುತುವರ್ಜಿಯನ್ನು ವಹಿಸಿ ಎಲ್ಲ ಫುಡ್ ಸ್ಟ್ರೀಟ್ಗಳನ್ನು ಒಡೆದಿದ್ದಾರೆ. ಕೇವಲ ಇಲ್ಲಿ ಅಂತಲ್ಲ, ವಿಜಯನಗರ ಫುಡ್ ಸ್ಟ್ರೀಟ್ ಒಡೆದು ಹಾಕಿದ್ದಾರೆ, ಮೆಜೆಸ್ಟಿಕ್ ಅಕ್ಕಪಕ್ಕ ಇದ್ದಂಥ ಫುಡ್ ಸ್ಟ್ರೀಟ್ಗಳನ್ನು ಒಡೆದು ಹಾಕಿದ್ದಾರೆ.
ಬೆಂಗಳೂರಿನ ಫುಡ್ ಸ್ಟ್ರೀಟ್ ಅಂದರೆ ಎಲ್ರಿಗೂ ಕೂಡ ವಿಶೇಷನೇ, ಏನು ತೊಗೊಂಡ್ರು ಕೂಡ ವಿಶೇಷನೇ. ಇದನ್ನು ನಿರ್ಮಾಣ ಮಾಡಿದ್ದು ಕೂಡ GBAನೇ ಹಿಂದೆ. ಸೊ ಈಗ ಪಾದಚಾರಿ ಮಾರ್ಗ ತೆರವು ಮಾಡಿದ್ದಾರೆ. ಸೊ ನೀವು ಮಾಲೀಕರಾಗಿ ನಿಮಗಿಲ್ಲಿ ತೊಂದರೆ ಆಯಿತಾ ಅಥವಾ ನೀವೇ ಅದನ್ನು ಒಪ್ಪಿಗೆ ಬಿಟ್ಕೊಟ್ಟಿದ್ದೀರಿ? ಸರ್, ಈಗ ನಮ್ಮ ಕೃಷ್ಣ ಬೈರೇಗೌಡರು ಏನು ಸ್ಟೆಪ್ಸ್ ತೊಗೊಂಡಿದ್ದಾರೋ ಫುಟ್ಪಾತ್ ಎನ್ಕ್ರೋಚ್ಮೆಂಟ್ ಆಗಬಾರ್ದು ಅದೆಲ್ಲ ಒಳ್ಳೆಯದೇ, ಇನ್ನವೇ ಒಳ್ಳೆಯದು. ಬಟ್ ಫುಡ್ ಸ್ಟ್ರೀಟ್ ಬಂದು ತುಂಬ ವರ್ಷಗಳಿಂದ ನಡೀತಾ ಇದೆ. ಇಲ್ಲಿ ಎಲ್ಲರೂ ಬಂದು ಆಚೆ ಸ್ಟ್ರೀಟಲ್ಲೇ ನಿಂತ್ಕೊಂಡು ಊಟ ಮಾಡೋ ಅಂಥದ್ದು. ಬಟ್ ಅವ್ರು ಹೇಳೋ ಪ್ರಕಾರ ಕಾನೂನುಬದ್ಧವಾಗಿ ಏನಿದೆಯೋ, ಇವಾಗ ನಮ್ಮ ಅಂಗಡಿಗಳೆಲ್ಲ ಇದೆ, ಅಂಗಡಿ ಒಳಗಡೆ ಇಟ್ಕೊಂಡು ನೀವು ವ್ಯಾಪಾರ ಮಾಡಿ ಅಂತ ಹೇಳ್ತಿದ್ದಾರೆ, ವಿಚ್ ಇಸ್ ಅ ಗುಡ್ ಥಿಂಗ್. ಪ್ಲಸ್ ನಮಗಿಲ್ಲಿ ಟ್ರಾಫಿಕ್ ಜಾಮ್ಸ್ ಆಗಲ್ಲ, ಇದೆಲ್ಲ ಆಗುತ್ತೆ. ಸೊ ನಮಗೆ ಆ್ಯಕ್ಚುಲಿ ತೊಂದರೆ ಆಗಿಲ್ಲ. ಬಟ್ ಏನಂದರೆ ನಮಗೆ ಫುಡ್ ಸ್ಟ್ರೀಟಲ್ಲಿ ಎಷ್ಟೊಂದು ಜನದ ಕಾರ್ಡ್ಸ್ ಆಗಲಿ ಅಥವಾ ರೋಡಲ್ಲಿ ಫುಟ್ಪಾತಲ್ಲಿ ಇದ್ದವ್ರನ್ನೆಲ್ಲ ತೆಗ್ಸಿದ್ದಾರೆ. ಸೊ ಅವ್ರಿಗೆಲ್ಲ ತೊಂದರೆ ಆಗಿದೆ ಸರ್. ಅಂಗಡಿಯವ್ರಿಗೆ ಏನು ತೊಂದರೆ ಆಗಿಲ್ಲ? ಅಂಗಡಿಯವ್ರಿಗಾಗಿಲ್ಲ ಸರ್. ಈಗ ಮುಂದೆ ಕೆಲವು ಕಡೆ ಎಲ್ಲ ಹೊಡೆದಾಕಿದ್ದಾರೆ, ಇದು POPಗಳನ್ನೆಲ್ಲ ತೆಗೆದಿದ್ದಾರೆ. ಸೊ ಆಸ್ ಐ ಸೆಡ್, ಇಫ್ ಯು ಆರ್ ನಾಟ್ ಡೂಯಿಂಗ್ ಎನಿಥಿಂಗ್ ಇಲ್ಲೀಗಲ್, ಎನ್ಕ್ರೋಚ್ಮೆಂಟ್ ಮಾಡಿಲ್ಲ ಅಂದರೆ ದರ್ ಇಸ್ ನಥಿಂಗ್ ಟು ವರಿ. ಸೊ ನಿಮಗೆ ತೊಂದರೆ ಆಗಲ್ಲ. ನೀವು ಮಾಡಿದರೆ ದೆನ್ ಇಟ್ ಈಸ್ ಅ ಪ್ರಾಬ್ಲಮ್ ಫಾರ್ ಯು. ಅದೇ ರೀತಿ ಬೆಂಗಳೂರಿನ ಒಂದು ಪ್ರತಿಷ್ಠಿತ ಏರಿಯಾ ಮತ್ತು ಪ್ರತಿಷ್ಠಿತ ಫುಡ್ ಸ್ಟ್ರೀಟ್ ಅಂತಾನೆ ಇದನ್ನು ನಾವು ಪರಿಗಣಿಸ್ತಾ ಇದ್ವಿ. ಸೊ ಈ ಫುಡ್ ಸ್ಟ್ರೀಟ್ನಲ್ಲೂ ಕೂಡ ಮುಂದೆ ಇಟ್ಟಿರುವಂಥ ಎಲ್ಲ ವಸ್ತುಗಳನ್ನು ತೆಗೆದು ಹಾಗೆ ಬೋರ್ಡ್ಗಳನ್ನು ತೆಗೆದು ಹಾಕಿದ್ದಾರೆ. ಪಕ್ಕದ ರಸ್ತೆಗಳೇನಿದ್ದು ಅದನ್ನು ಕೂಡ ಕಂಪ್ಲೀಟಾಗಿ ಓಪನ್ ಮಾಡಿಸಿದ್ದಾರೆ. ಸೊ ಇದು ಬೆಂಗಳೂರಿನ ಫುಡ್ ಸ್ಟ್ರೀಟ್ನಲ್ಲಿ ಈಗ ಇರುವಂಥ ಚಿತ್ರಣ, ಅಂದರೆ ಎನ್ಕ್ರೋಚ್ಮೆಂಟ್ ತೆರವು ಆದ ನಂತರದಲ್ಲಿ. ಸೊ ಇಲ್ಲಿ ನಿತ್ಯ ಜನಜಂಗುಳಿ ಇರುತ್ತೆ. ಇಲ್ಲಿ ಒಂದಿಷ್ಟು ರಿಪೇರಿ ಕೆಲಸಗಳು ಕೂಡ ಆಗ್ತಾ ಇದ್ದಾವೆ. ಒಡೆದ ನಂತರದಲ್ಲಿ ಅಂಗಡಿಗಳನ್ನು ಈ POPಗಳನ್ನು ತೆಗೆದು ಹಾಕಿದ ನಂತರ ಅಂಗಡಿ ಮಾಲೀಕರು ಒಂದಿಷ್ಟು ಕೆಲಸಗಳನ್ನು ಮಾಡಿಸ್ಕೊಳ್ತಾ ಇದ್ದಾರೆ. ಅನಿವಾರ್ಯವಾಗಿ ವ್ಯಾಪಾರದ ದೃಷ್ಟಿಯಿಂದ ಅವರು ಅದನ್ನು ನೋಡಬೇಕಾಗತ್ತೆ. ಹಾಗಾಗಿ ಇಲ್ಲಿ ಒಂದಿಷ್ಟು ಅಂಗಡಿ ಬೇಕಾದಂಥ ಸಾಮಗ್ರಿಗಳನ್ನು ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಮತ್ತು ಒತ್ತುವರಿ ತೆರವು ಪಾದಚಾರಿ ಮಾರ್ಗದ ಏನು ತೆರವು ಆದ ನಂತರದಲ್ಲಿ ನೋಡಿ ಈ ಥರ ಕಲ್ಲು ಹಾಕಿದ್ರು, ಇದೆಲ್ಲ ಕೂಡ GBAನೇ ಮಾಡಿರೋವಂಥದ್ದು. ಹಿಂದೆ ಇದು GBAನೇ ಈ ಫುಡ್ ಸ್ಟ್ರೀಟನ್ನು ನಿರ್ಮಾಣ ಮಾಡಿತ್ತು. ಭಾಳ ಸುಸಜ್ಜಿತವಾದಂಥ ಫುಡ್ ಸ್ಟ್ರೀಟ್ ಇದು. ಸೊ ಇಲ್ಲೂ ಕೂಡ ಅಂಗಡಿ ಇದೆ. ಅಂಗಡಿ ಸರ್, ಈ ಫುಡ್ ಸ್ಟ್ರೀಟ್ ತೆರವಾದ ನಂತರ ಏನೇನು ಕಿತ್ತಾಕಿದಾರಲ್ಲಿ, ಏನೇನು ಹೊಡೆದಾಕಿದ್ದಾರೆ? ಎಲ್ಲ ಫುಟ್ಪಾತ್ ಅಲ್ಲಿರೋದು ಕೆನೋಪಿ ಎಷ್ಟೆಷ್ಟು ಮುಂದೆ ಬಂದಿದೆ ಎಲ್ಲ ಕಲ್ಲು ಶೀಟು ಎಲ್ಲ ತೆಗೆದು ಎಲ್ಲ ಇದು ಮಾಡಿದ್ದಾರೆ. ಏನು ಇದು ಒಳ್ಳೇದ ಕೆಟ್ಟದ? ಇದು ಒಳ್ಳೇದಲ್ಲ, ಫುಟ್ಪಾತ್ ಓಡಾಡೋದಕ್ಕೆ ಎಲ್ಲದಕ್ಕೂ ಸೌಕರ್ಯ ಇರುತ್ತೆ. ಆರಾಮಾಗಿ ಓಡಾಡ್ಬೋದಾ ನೀವೀಗ? ಆರಾಮಾಗಿ ಓಡಾಡ್ಬೋದು. ಅವರೆಲ್ಲ ಹೇಳ್ತಾರೆ ಇದು ಏನೋ ನಮ್ಮ ಅಂಗಡಿ ಒಳಗಿದ್ದೆಲ್ಲ ಹೊಡೆದ್ಬಿಟ್ಟಿದ್ದಾರೆ. ಹೌದು, ಅವ್ರಿಗೆ ತೊಂದರೆ ಆಗಿದೆ. ಅವ್ರಿಗೆ ಮುಂದೆ ಇದ್ರೇನೆ ಬಿಸ್ನೆಸ್ಸು ಇವಾಗ. ಅಲ್ವಾ, ನೀವು ಒಬ್ರಿಗಾದ್ರೆ ತೊಂದರೆ ಅದು. ಇದು 4 ಜನಕ್ಕೆ ಮಾಡೋದನ್ನ ಯಾರು ಕೇಳೋಕ್ಕಾಗಲ್ಲ. ಇದು 4 ಜನಕ್ಕೆ ಮಾಡೋದು ಒಳ್ಳೇದು. ಏನಂತೀರಿ? ಕೃಷ್ಣ ಬೈರೇಗೌಡರು ಸರಿ ಮಾಡಿದಾರ? ಮಾಡ್ದು ಇಷ್ಟು ಮಾಡೋದು ಎಷ್ಟೋ ಒಳ್ಳೇದು. ಇದೇ ಥರ ಎಲ್ಲ ಮಾಡಿದ್ರೆ ಭಾಳ ಒಳ್ಳೇದೆ. ಏನಂತೀರಿ ಸರ್ ನಿಮಗೆ ಕೆಲಸದ ಬಗ್ಗೆ ನೀವೇನಂತೀರಿ? ನಮಗೆ ಒಪ್ಪಿಗೆ ಆಯಿತು. ಅವ್ರು ಮಾಡೋದೆಲ್ಲ ಒಳ್ಳೆ ಕೆಲಸನೇ ಅನಿಸ್ತಾ ಇದೆ. ಅಂದರೆ ಅವರು ಮಾಡಿರೋದೆಲ್ಲ ರೋಡ್ ಜಾಮ್ ಇರೋದೆಲ್ಲ ಫ್ರೀ ಮಾಡಿದ್ದಾರೆ. ಓಡಾಡೋಕ್ಕೆ ತುಂಬ ಅನುಕೂಲ ಮಾಡ್ತಾ ಇದ್ದಾರೆ. ಇನ್ನೊಂದು ನೋಡೋದಕ್ಕೂ ರೋಡೆಲ್ಲ ಶುದ್ಧ ಚೆಂದಾಗಿದೆ. ಮೊದಲು ಓಡಾಡೋಕ್ಕಾಗಲ್ಲ, ನೋಡೋಕ್ಕಾಗಲ್ಲ, ಬರೀ ಜನನೇ ಇದ್ದು ಅಂಗಡಿ ಮುಂದೆ ಎಲ್ಲ ಇದಿತ್ತು. ಇವಾಗ ಆ ಥರ ಏನಿಲ್ಲ, ಒಂಥರ ಫ್ರೀ ಆಗಿದೆ. ಹ್ಞೂ ಸರ್, ಓಕೆ ಸರ್, ಓಕೆ, ಏನು ತೊಂದರೆ ಇಲ್ಲ. ಇಲ್ಲೇ ಹುಟ್ಟು ಬೆಳೆದವ್ರೆ ಬೆಂಗಳೂರು. ನಾವಿರೋದು ಮಾವಳ್ಳಿ ಟ್ಯಾಂಕ್ ಮಾಡಿ ರೋಡ್, ಅಲ್ಲೇ ಇರೋದು. ಬೆಳೆದಿಲ್ಲ. ಹೌದು, ಜಾತ್ರೆನೇ ಸರ್. ಶುಕ್ರವಾರ, ಶನಿವಾರ, ಭಾನುವಾರ 3 ದಿವಸ ಜಾತ್ರೆ ಇಲ್ಲಿ. ಫುಲ್ಲು ಓಡಾಡೋಕ್ಕಾಗಲ್ಲ. ಇವಾಗ ಜನ ಕಡಿಮೆ ಆಗ್ತಾರ? ಈಗ ಈ ಹೊಡೆದಾಕಿದ್ದೆಲ್ಲ ಏನು ಕಡಿಮೆ ಆಗಲ್ಲ ಸರ್. ಯಾವತ್ತಿದ್ರೂ ಇಲ್ಲಿ ಜನನೇ. ಈ ಥರ ಫುಡ್ಡು ಆ ಥರ ಸಿಕ್ಕುತ್ತೆ ಪ್ರತಿಯೊಂದು ಐಟಮು. ಅದರಿಂದ ಇಲ್ಲಿ ಎಲ್ಲೆಲ್ಲಿಂದನೋ ಬರ್ತಾರೆ ಇಲ್ಲಿ ಫುಡ್ಡು ಇದು ಮಾಡೋದಕ್ಕೆ. 6 ಗಂಟೆಯಿಂದ ಸ್ಟಾರ್ಟು. ಎಲ್ಲ ಕಡೆಯಿಂದ ಬರ್ತಾರ ಅನ್ಸುತ್ತೆ ಇಲ್ಲಿಗೆ? ಎಲ್ಲ ಕಡೆಯಿಂದ ಬರ್ತಾರೆ ಸರ್, ಎಲ್ಲೂ ಮಿಸ್ ಇಲ್ಲ. ಎಲ್ಲ ಕಡೆಯಿಂದ ಬಂದು ಎಲ್ಲ ಇಲ್ಲಿ ಫುಡ್ಡು ಇದು ಟೇಸ್ಟ್ ನೋಡ್ತಾರೆ. ಎಲ್ಲ ಫ್ಯಾಮಿಲಿ ಸಮೇತ ಬರ್ತಾರೆ. ಒಂದು ತಗೊಂಡ್ರೆ 10 ಜನ ಶೇರ್ ಮಾಡ್ಕೊಂಡು ಟೇಸ್ಟ್ ನೋಡ್ತಾರೆ. ಆ ಥರ ಇಲ್ಲಿ ಒಂದೊಂದು ಅಂಗಡಿಗೂ ಹೋಗ್ತಾರೆ. ನೀವು ಯಾವುದೇ ಅಂಗಡಿ ಇಕ್ಕಿ ಇಲ್ಲಿ ಇದಾಗಲ್ಲ, ಆ ಥರ ಸರ್. ಹಾಗೆ ನನ್ನ ಕ್ಯಾಮ್ರಾಮನ್ ನಿಮಗೆ ಕಂಪ್ಲೀಟ್ ಆಗಿ ಇಲ್ಲಿಂದ ತೋರಿಸ್ತಾರೆ ಒಂದು ಚಿತ್ರಣ ಹೇಗಿದೆ ಅನ್ನೋದನ್ನ. ಜೂಮ್ ಮಾಡಿ. ಇದಷ್ಟು ನೀವು ಏನು ನೋಡ್ತಾ ಇದ್ದೀರಿ, ಇದು ಫುಡ್ ಸ್ಟ್ರೀಟ್ನ ಈಗಿನ ಚಿತ್ರಣ. ಇಲ್ಲಿ ನಿಮಗೆ ಕ್ಯಾಮ್ರಾ ಇಡೋದು ಆಗಿರಲಿ, ಕಾಲಿಡೋದಕ್ಕೂ ಕೂಡ ಸಾಧ್ಯ ಆಗ್ತಿರ್ಲಿಲ್ಲ, ಆ ರೀತಿಯಾದ ಪರಿಸ್ಥಿತಿ ಇತ್ತು. ಸೊ ಈಗ ಅಂಗಡಿಗಳವರು ಎಲ್ಲರೂ ಕೂಡ ಒಂದಿಷ್ಟು
ತಯಾರಿಯನ್ನು ಮಾಡಿಕೊಂಡು ಈ ಜಾಗವನ್ನು ಬಿಡ್ತಾ ಇದ್ದಾರೆ. ಕಂಪ್ಲೀಟಾಗಿ ಈಗ ಪಾದಚಾರಿ ಮಾರ್ಗ ಏನಿದೆ ಸೊ ಇದನ್ನು ಕಂಪ್ಲೀಟಾಗಿ ತೆಗೆದಿದ್ದಾರೆ. ನೋಡಿ, ನೀವು ಉದ್ದಕ್ಕೂ ಕಾಣಿಸ್ತಾ ಇದೆ ಪಾದಚಾರಿ ಮಾರ್ಗ ಕಂಪ್ಲೀಟಾಗಿ ಕ್ಲಿಯರ್ ಆಗಿದೆ. ಅಂಗಡಿಗಳವರು ತಮ್ಮ ಶಟರ್ಗಳನ್ನು ಒಂದು ಭಾಗದಲ್ಲಿ ಈ ಒಡೆದು ಹಾಕಿರುವಂಥವನ್ನ ಸರಿ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ನೋಡಿ, ಇಲ್ಲೆಲ್ಲ ಕಿತ್ತಾಕಿದ್ದಾರೆ, ಇಲ್ಲೆಲ್ಲ ಹೊಸ ವೆಲ್ಡಿಂಗ್ ಆಗ್ತಾ ಇದೆ. ಸೊ ಇದಿಷ್ಟು ಕೂಡ ಒಂದು 5 ರಿಂದ 6 ಅಡಿ ಅಥವಾ 7 ಅಡಿ ಏನು ಪಾದಚಾರಿ ಮಾರ್ಗ ಇದೆ ಕಂಪ್ಲೀಟಾಗಿ ಓಪನ್ ಬಿಟ್ಟಿದ್ದಾರೆ. ಫುಡ್ ಸ್ಟ್ರೀಟ್ ಒಂಥರ ಮಾದರಿ ಆಗಿದೆ ಅಂತಲೇ ಹೇಳಬೇಕು. ಯಾಕೆಂದರೆ GBAನೇ ಇದನ್ನು ಹಿಂದೆ BBMP ಇದ್ದಂಥ ಸಂದರ್ಭದಲ್ಲಿ ಈ ವ್ಯವಸ್ಥೆನೆಲ್ಲ ಮಾಡಿಕೊಟ್ಟಿತ್ತು, ಭಾಳ ನೀಟಾಗಿತ್ತು. ಇದರ ಪಕ್ಕದ ರಸ್ತೆ ಬಸವನಗುಡಿ ಗಾಂಧಿ ಬಜಾರ್ ರಸ್ತೆಯಲ್ಲೂ ಕೂಡ ಅಂಥದ್ದೇ ವಾತಾವರಣವನ್ನು ಈಗ ಕಲ್ಪಿಸಿದ್ದಾರೆ. ಸೊ ಒಟ್ಟಾರೆ ಕೃಷ್ಣ ಬೈರೇಗೌಡರು ಏನು ಸಂಕಲ್ಪವನ್ನು ಮಾಡಿದರು, ಬೆಂಗಳೂರನ್ನ ಕ್ಲೀನ್ ಮಾಡಿಬಿಡ್ತೀನಿ, ಬೆಂಗಳೂರನ್ನ ಸ್ವಚ್ಛವಾಗಿಡ್ತೀನಿ ಅಂತ, ಅದರ ಮಾರ್ಗವಾಗಿ ಅದೆಷ್ಟೇ ಪ್ರಭಾವಿಗಳಿರಲಿ, ಎಷ್ಟೇ ದೊಡ್ಡವರು ಇರಲಿ, ಎಷ್ಟೇ ವ್ಯಾಪಾರಸ್ಥರು ಇರಲಿ, ಅದು ಸರ್ಕಾರಿ ಜಾಗ ಅಥವಾ ಕೋರ್ಟ್ ಆದೇಶದ ಪ್ರಕಾರ ಉಲ್ಲಂಘನೆ ಆಗಿದ್ದರೆ ಅದನ್ನು ನಾವು ತೆರವು ಮಾಡ್ತೀವಿ ಅಂತ ಈಗ ಫುಡ್ ಸ್ಟ್ರೀಟನ್ನು ಕೂಡ ತೆರವು ಮಾಡಿಸಿದ್ದಾರೆ. ಫುಡ್ ಸ್ಟ್ರೀಟ್ನಲ್ಲಿ ಭಾಳ ಚೆನ್ನಾಗಿದೆ ಈಗ ವಾತಾವರಣ. ಸೊ ಏನಿದೆಪ್ಪ ಅಂತಂದರೆ ಕಂಪ್ಲೀಟಾಗಿ ಆರಾಮಾಗಿ ಓಡಾಡ್ಬೋದು. ನೀವು ನೋಡ್ಬೋದು ಈಗ ಜನ ಕೂಡ ಭಾಳ ಫ್ರೀ ಆಗಿದ್ದಾರೆ. ಮುಂದೆ ಇಟ್ಕೊಳ್ಳೋ ಹಂಗಿಲ್ಲ, ಇವೆಲ್ಲವೂ ಕೂಡ ಒಳಗೊಳಗೆ ಹೋಗಿಡ್ತಾ ಇದ್ದಾರೆ. ಈಗ ಎಲ್ಲವೂ ಕೂಡ ಅಂಗಡಿ ಜಾಗ ಏನಿದೆ ಅದೇ ಜಾಗದಲ್ಲಿ ನೋಡಿ, ಇಲ್ಲೂ ಕೂಡ ಈ ಮೆಟ್ಟಲು ಇದಿಷ್ಟು ಕೂಡ ಇದೆಲ್ಲ GBA ಒತ್ತುವರಿ ತೆರವು ಅನ್ನೋ ಕಾರಣಕ್ಕೆ ಇಲ್ಲಿಗೆ ಮಾತ್ರ ಲಾಸ್ಟ್ ನಿಮ್ಮದು ಅಂತ ಗಡಿ ಹಾಕಿದ್ದಾರೆ. ಸೊ ಇಲ್ಲಿಗೆ ಎಂಡ್ ಆಗುತ್ತೆ ಫುಡ್ ಸ್ಟ್ರೀಟ್. ಸುಮಾರು 500 ಮೀಟ್ರ್ ಇದೆ ಇದು ಫುಡ್ ಸ್ಟ್ರೀಟ್. ಒಟ್ಟಾರೆ ನೋಡಿದ್ರೆ 500 ಮೀಟ್ರ್ ಸಿಗುತ್ತೆ. ಸೊ ಕಂಪ್ಲೀಟಾಗಿ ಈ ಪಾದಚಾರಿ ಮಾರ್ಗವನ್ನು ಅಥವಾ ಈ ಫುಟ್ಪಾತನ್ನು ಓಪನ್ ಆಗಿ ಇಟ್ಟಿದ್ದಾರೆ. ಇದು VVಪುರಂ ಬಳಿಯ ಫುಡ್ ಸ್ಟ್ರೀಟ್ನಲ್ಲಿ ಈಗ ಇರುವಂಥ ಚಿತ್ರಣ ನೋಡ್ಬೋದು. ಇಲ್ಲೆಲ್ಲವೂ ಕೂಡ ಸ್ಪೆಷಲ್. ನಿಮ್ಗೆ ಫುಡ್ ಸ್ಟ್ರೀಟ್ಗೆ ಏನಕ್ಕೆ ಬಂದರೂ ಕೂಡ ನಿಮಗಿಲ್ಲಿ ವಿಶೇಷವಾದ ವಸ್ತುಗಳೇ ಸಿಗುತ್ತೆ. ದರ ಕೂಡ ಕಡಿಮೆ ಇರುತ್ತೆ. ಬೇರೆ ಕಡೆಗೆ ಹೋಲಿಸ್ಕೊಂಡ್ರೆ ಫುಡ್ ಸ್ಟ್ರೀಟ್ನಲ್ಲಿ ಅತಿ ಹೆಚ್ಚು ದರ ಕೂಡ ಇಲ್ಲ. ಸೊ ಹಾಗಾಗಿನೇ ಬೆಂಗಳೂರಿನ ನಾನಾ ಭಾಗಗಳಿಂದ ಜನ ಇಲ್ಲಿಗೆ ಬರ್ತಾರೆ, ಫ್ಯಾಮಿಲಿ ಸಮೇತ ಬರ್ತಾರೆ, ಯುವಕ ಯುವತಿಯರು ಬರ್ತಾರೆ, ಕಾಲೇಜ್ ಹುಡುಗರು ಬರ್ತಾರೆ ಹೆಚ್ಚಾಗಿ. ಸೊ ಒಟ್ಟಾರೆ ಕೃಷ್ಣ ಬೈರೇಗೌಡ ಅವರ ಪ್ರಯತ್ನದಿಂದ ಬೆಂಗಳೂರಿನ ಫುಡ್ ಸ್ಟ್ರೀಟ್ ಪಾದಾಚಾರಿ ಮಾರ್ಗ ಈಗ ಕಂಪ್ಲೀಟಾಗಿ ಕ್ಲೀನ್ ಆಗಿದೆ. ಕ್ಯಾಮ್ರಾ ಪರ್ಸನ್ ನವೀನ್ ಲಂಕೆ ಜೊತೆ ಜಗದೀಶ್, ಸುಮನ್ TV, ಬೆಂಗಳೂರು.